ನಮಸ್ತೆ ಸ್ನೇಹಿತರೆ, SRM ಕಾರ್ಸಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಇನ್ನೊಂದು ಟಾಪಿಕ್ಕು ನಿಮಗೆ ರೆಸ್ಟ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಇನ್ನೊಂದು ರೆಸ್ಟು ಯಾವ ಥರ ನಿಮಗೆ ಕ್ರಿಯೇಟಿವಿಟಿ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಸೊ ನಾವು ಯಾವುದೇ ವಾಟರ್ ವಾಶ್ ಮಾಡಿದಾಗ ಈ ಡೋರ್ ಸೈಡ್ ಏನು ಬೀಡಿಂಗ್ ಇರುತ್ತೆ, ಈ ಬೀಡಿಂಗ್ ಕೆಳಗಡೆ ಮನೆಗಳಲ್ಲಿ ನೀರು ಹಾಕಿ ತೊಳಿತೀರಾ. ಆ ತೊಳೆದಿದ್ದ ನೀರು ಅಲ್ಲೇ ಕುತ್ಕೊಂಡು ಕೂಡ ಒಂದು ರೆಸ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಅಲ್ಲಿ ತೊಳೆದಾದ್ಮೇಲೆ ಅದಕ್ಕೆ ಸ್ವಲ್ಪ ಏರ್ ಹೊಡಿಯೋದು, ಇಲ್ಲ ಜೋರಾಗಿ ಏನಾದರೂ ನೀರಲ್ಲೇ ಪ್ರೆಷರ್ ಏರ್ ಬರುತ್ತೆ ಮಾಡೋದು, ಅದನ್ನ ಮಾಡಿದ್ರೂ ಕೂಡ ನಿಮಗೆ ರೆಸ್ಟ್ ಹಿಡಿಯಲ್ಲ. ಸೊ ಅದಾದಮೇಲೆ ಇನ್ನೊಂದು ಟಾಪಿಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಈ ಡೋರ್ ಬಾಟಮ್ ಕೆಳಗಡೆ ನೋಡ್ರಿ ಯಾವ ಥರ ರೆಸ್ಟ್ ಫಾರ್ಮೇಷನ್ ಸ್ಟಾರ್ಟ್ ಆಗಿದೆ ನೋಡಿದ್ರಾ. ಸೊ ಇದು ನೀರಾಗಿ ತೊಳೆದು ಬಿಟ್ಬಿಡ್ತೀರಾ. ಕೆಲವು ವರ್ಷ ಆದಮೇಲೆ ಆ ಗಾಡಿಗಳಲ್ಲಿ ನೋಡ್ರಿ ಇದೊಂದು ವಾಟ್ರ್ ಹೋಲ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಈ ವಿಡಿಯೋನಲ್ಲಿ. ಈಗ ಈ ವಾಟ್ರ್ ಹೋಲ್ ಇದೆಯಲ್ಲ, ಈ ವಾಟ್ರ್ ಹೋಲ್ನ ನೀವು ಆವಾಗವಾಗ ಯಾವಾಗೂ ಮಾಡಬೇಕು ಅನ್ನೋದೇನಿಲ್ಲ ನೋಡ್ರಿ. ಈಗ ನಾನು ಅಲ್ಲಿ ಸ್ಕ್ರೂ ಡ್ರೈವರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಈ ಥರ ಸ್ವಲ್ಪ ವಾಟ್ರ್ ಹೋಲ್ನ ನೀವು ನೋಡ್ರಿ ಎಷ್ಟು ಡಸ್ಟ್ ಬರ್ತಾಯಿದೆ, ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ನಿಮಗೆ ರೆಸ್ಟು ಬರೋದಿಲ್ಲ. ಸೊ ಆವಾಗವಾಗ ಯಾವಾಗಾದರೂ ಒಂದು ವರ್ಷಕ್ಕೊಂದ್ಸಲಿ 6 ತಿಂಗಳಿಗೊಂದ್ಸಲಿ ವಾಟ್ರ್ ಹೋಲ್ಗಳು ಏನಿರುತ್ತೆ, ವಾಟ್ರ್ ಹೋಲ್ಗಳನ್ನ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಡೋರ್ಗಳು ರೆಸ್ಟು ಬರೋದಿಲ್ಲ. ನೋಡ್ರಿ ಡೋರ್ ಸೈಡು ನೀರು ಹಾಕಿ ತೊಳೆದು ಬಿಟ್ಬಿಟ್ಟಿರ್ತೀರಾ. ನೋಡ್ರಿ ವಾಟ್ರ್ ಹೋಲ್ಗಳು ಯಾವ ಥರ ಐತೆ. ಸೊ ನೋಡ್ರಿ ಈ ಕಡೆ ವಾಟ್ರ್ ಹೋಲ್ ನೋಡಿ, ಮಣ್ಣೆಲ್ಲ ಕಟ್ಕೊಂಡು ಫುಲ್ಲು ತುಂಬೋಗ್ಬಿಟ್ಟೈತೆ. ಸೊ ಗಾಡಿ ಮೇಲ್ಗಡೆ ಎಲ್ಲ ತೊಳ್ಕೊತೀರಾ, ಈ ಕೆಳಗಡೆ ಎಲ್ಲ ತೊಳೆಯೆಲ್ಲ ಬಿಟ್ಬಿಟ್ಟಿರ್ತೀರ. ಸೊ ಇಂಥ ಸಂದರ್ಭದಲ್ಲಿ ಈ ಥರ ಮಾಡ್ಕೊಳ್ಳಿ. ಒಂದು ಸ್ಕ್ರೂ ಡ್ರೈವರೋ, ಒಂದು ಆಕ್ಸೆಲ್ ಬ್ಲೇಡೋ ಏನಾದರೂ ಒಂದು ತೊಗೊಂಡು ಹಿಂಗೆ ಸುಮ್ಮನೆ ತಿವಿದ್ರೆ ಅದೆಲ್ಲ ಉದುರೋಗ್ಬಿಡುತ್ತೆ, ಅಲ್ಲಿ ಮಣ್ಣು ಕುತ್ಕೊಳ್ಳಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದೇ ಥರ ಹೆಚ್ಚಿನ ಟಿಪ್ಸ್ ಹೇಳ್ತೀನಿ, ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್ ಬಾಯ್.